ಚಾರ್ಟನ್ನು ಸ್ಕ್ಯಾನ್ ಮಾಡೋದು ಫಸ್ಟಿಂದ ಲಾಸ್ಟ್ವರೆಗೆ. ನಾವೆಲ್ಲ 0 ಫಿಗರ್ ಆಗೋದು ಆಯಿತಾ. ಒಂದ್ಸಲ ಮುಂದೆ ಹೋಗೋದು, ಒಂದ್ಸಲ ಹಿಂದೆ ಬರೋದು. ನನ್ನನ್ನು ಬಿಟ್ಟು ಹೋಗುದು ಇವಳು. ಹಾಯ್ ಹಲೋ ನಮಸ್ಕಾರ ಎಂಚೊಲ್ಲಾರ್, ವೆಲ್ಕಮ್ ಬ್ಯಾಕ್ ಟು ರಿಯಾ ಗನಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಡೂ ಸಪೋರ್ಟ್ ಅಸ್. ಥ್ಯಾಂಕ್ ಯು. ಹಾಯ್ ಹಲೋ, ನಾವು ಎಲ್ಲಿಗೆ ಬಂದಿದ್ದೇವೆ? ಸೌಖ್ಯ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೇವೆ? ಮಸಾಲ ಇನ್ಫ್ಯೂಸ್ಡ್ ಶವಾಯ ಇದೆ. ಚಿಕನ್ಗೆ ಇಂಜೆಕ್ಷನ್ ಕೊಡ್ತಾರೆ. ಚಿಕನ್ಗೆ ಇಂಜೆಕ್ಷನ್ ಅಂದರೆ ಲೋಡೆಡ್ ಇನ್ಫ್ಯೂಸ್ಡ್ ಶವಾಯ ಅಂತ ಇಲ್ಲಿ ಫೇಮಸ್ ಅಂತ ಹೇಳ್ತಾರೆ. ಇದು ಹೊಸದಾಗಿ ರೀಸೆಂಟ್ಲಿ ಓಪನ್ ಆಗಿದೆ. 5 days ಆಯ್ತು. ಉಪ್ಪಳ ಡಿಮಾರ್ಟ್ ಇದೆಯಲ್ಲ ಉಳ್ಳಳ ಹತ್ರ, ಸೊ ಅಲ್ಲಿ ರೀಸೆಂಟ್ಲಿ ಓಪನ್ ಆಗಿರೋದು ಅಲಾದಿನ್ ಶವಾಯ. ಓಕೆ, ಲೆಟ್ಸ್ ಟ್ರೈ. ಈಗ ಆರ್ಡರ್ ಮಾಡಿದ್ದೇವೆ. ಬರ್ತದಲ್ಲ ಅವಾಗ ನೋಡಿ ಹೇಗಿರುತ್ತೆ ಅಂತ ಟ್ರೈ ಮಾಡಿ ಹೇಳ್ತೇವೆ. ಮತ್ತೆ ನೀವು ಬಂದು ಟ್ರೈ ಮಾಡ್ಬೋದು. ಓಕೆ ಬಾಯ್. ನಮ್ಮ ಗಣೇಶನಿಗೆ ಇವತ್ತು ಹುಷಾರಿಲ್ಲ. ಜ್ವರ ಎಂತ ಜ್ವರ? ಮಕ್ಕಳ ಜ್ವರ. ಪ್ರೇಮ ಜ್ವರವಾ? ಹಾಂ ಹೌದು, ಅದೊಂದು ಬಾಕಿ ಇತ್ತು ಸರ್. ಮತ್ತೆ ಎಂತ ಪ್ರೇಮ ಜ್ವರಕ್ಕೆ? ಅದಕ್ಕೆ ಇದು ಚಿಕನ್ ಅದೆಲ್ಲ ತಿನ್ಬೇಕು ಜಾಸ್ತಿ. ಈಗ ಬರ್ತದೆ, ಕಮ್ಮಿ ಆಗ್ತದೆ ನೋಡುವ. ಡಾಕ್ಟರ್ ಗಣೇಶ್ ಅವರು ಇಂಜೆಕ್ಷನ್ ಕೊಡ್ತಿದ್ದಾರೆ. ಹೇಗಿದೆ? ಸ್ಪೈಸಿಯಾ? ಚೆನ್ನಾಗಿದೆ. ಹಾಯ್. ಎಲ್ಲಿದ್ದೀವಿ? ಡಿಮಾರ್ಟ್. ನಾವೀಗ ಎಲ್ಲಿದ್ದೀವಿ ಗೊತ್ತಲ್ಲ? ಡಿಮಾರ್ಟಲ್ಲಿದ್ದೇವೆ. ಎಂತ ಗೊತ್ತುಂಟ, ಮನೆ ಹತ್ತಿರ ಡಿಮಾರ್ಟ್ ಆಗಿದೆ. ಬೋರ್ ಆದರೆ ಡಿಮಾರ್ಟಿಗೆ ಬರೋದು ನಾವು, ಆಯಿತಾ? ಒಳ್ಳೆ ಐಡಿಯಾ. ಎಂತ ಗೊತ್ತಾ, ನಾವು ವಾಕ್ ಮಾಡಲಿಕ್ಕೆ ಸುಮ್ಮನೆ ಇದೆಲ್ಲ ನೋಡಿದಾಗೆ ಸಾಕ್ತದೆ ಅಲ್ಲ. ಒಂದ್ಸಲ ಮುಂದೆ ಹೋಗೋದು, ಒಂದ್ಸಲ ಹಿಂದೆ ಬರೋದು. ನನ್ನನ್ನು ಬಿಟ್ಟು ಹೋಗುದು ಇವಳು. ಓಟ್ಸ್ ಎಲ್ಲ ನೋಡೋದು, ಒಂದು ಸ್ವಲ್ಪ ಡಯಟ್ ಮಾಡುವ ಅಂತ. ಇವಾಗ ಅಲ್ಲಿ ಹೊರಗಡೆ ಹೋಗಿ ಚವಾಯ ರೂಮಲ್ಲಿ ಮತ್ತೆ ಶವರ್ಮ ತಿಂದು ಬಂದು ಇನ್ನೀಗ ಮನೆಗೆ ನಾಳೆ ಹೋಗಿ ಓಟ್ಸ್ ತಿನ್ನೋದು. ಅಲ್ಲ, ಇವತ್ತಿಗೆ ಮುಗೀತು, ನಾಳೆಯಿಂದ ಓಟ್ಸ್ ಮಾಡೋದು. ನನಗೆ ಸ್ವಲ್ಪ ಎಂತ ಗೊತ್ತುಂಟ, ಕಂಟೈನರ್ ಇದೆಲ್ಲ ಹುಚ್ಚು ಜಾಸ್ತಿ, ಅದಕ್ಕೆ ನಾನು ಇವರ ಪೀಟಿಗೆ ಹಾಕೋದು. ಎಂತ ಗೊತ್ತುಂಟ, ನಾವು ನಾಳೆಯಿಂದ ಓಟ್ಸ್ ತಿನ್ನುವ ಅಂತ ಇದ್ದೇವಲ್ಲ, ಅದಕ್ಕೆ ಕಂಟೈನರ್ ಬೇಕಲ್ಲ ಗ್ಲಾಸಿದ್ದು, ಎಂತ ಮಾಡೋದು ಅಂತ. ಅದಕ್ಕೆ ಇವ್ರು ಹೇಳೋದು, ನಿಂದು ಪೀಟಿಕೆ ಎಲ್ಲ ಒಳ್ಳೆ ಉಂಟಾಯ್ತಾ ಅಂತ. ನೀವು ಸಹ ಹೀಗೆಯಾ? ಕಮೆಂಟ್ ಮಾಡಿ ಆಯಿತಾ? ಅಲ್ಲ ನೋಡಿ, ಓಟ್ಸ್ ಇದೆಲ್ಲ ಲೆಕ್ಕಾಚಾರ ಆಗ್ತಿದ್ದಾರೆ ನನ್ನ ಹಸ್ಬೆಂಡ್. ನಾಳೆಯಿಂದ 11 ಗ್ರಾಮ್ ಪ್ರೋಟೀನ್ ಸಿಗ್ತದೆ 100 ಗ್ರಾಮ್ ತಿಂದರೆ. ನಾವೆಲ್ಲ 0 ಫಿಗರ್ ಆಗೋದು ಆಯಿತಾ. 15 ದಿವಸಕ್ಕೆ ಬರುತ್ತೆ ಪರ್ ಒಂದು ಸರ್ 100 ಗ್ರಾಮ್ ಓಟ್ಸ್ ತಿಂದರೆ. ವಾಕಿಂಗ್ ಎಂತ ಡಿಮಾರ್ಟ್ ವಾಕಿಂಗ್. ಆದರೂ ಸಹ ಎಂಥವ್ರು ತಗೊಂಡು ಹೋಗೋದು, ಅಟ್ಲೀಸ್ಟ್ ಹಾಲಾದರೂ ತಗೊಂಡು ಹೋಗೋದು ಮನೆಗೆಲ್ಲ.
1 ರೂಪಾಯಿ ಕಡಿಮೆ ಸಿಗ್ತದೆ. ಹೌದು. ಬಾಯ್, ತುಂಬ ವಾಕಿಂಗ್ ಮಾಡಲಿಕ್ಕೆ ಉಂಟು. ಹೌದು. ನನ್ನ ವೈಫನ್ನು ಹೀಗೆ ವಾಕಿಂಗ್ ಆದರೆ ಬರೋದಿಲ್ಲ. ಇಲ್ಲೆಲ್ಲ ಆದರೆ ಬರ್ತಾರೆ. ನಾವು ಮಾತ್ರ ಅಲ್ಲ ಮಾರೆ, ಎಲ್ಲರೂ ಹೀಗೆ ಮಾಡೋದು. ಬೇಕಾದ್ರೆ ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡ್ತಾರೆ ಅಲ್ಲ. ಈಗ ಎಂತ ತೆಗೆಸಿಕೊಡ್ತೀರಾ ಇಲ್ಲಿ ನನಗೆ ಕರ್ಕೊಂಬಂದ್ರೆ? ಅಂದರೆ ಟ್ರಾಲ್ ಕೊಡ್ತೇನೆ, ಕಮ್ಮಿಯಲ್ಲಿ ಆಗ್ತದೆ. ಇದು ಕಂಟೈನರ್ ಗ್ಲಾಸ್, ಇದು ಕಂಟೈನರಿಗೆ ಹೋಗ್ತದಲ್ಲ ರೋಡಲ್ಲಿ ಗ್ಲಾಸ್. ಇದು ಈಗ ಆಟಿಲ್ಲ, ಜಾತ್ರೆ ಯಾವುದಿಲ್ಲ, ಇಲ್ಲದ್ರೆ ತೆಗೆದು ಕೊಡ್ತಿದ್ದೆ ದೊಡ್ಡ ಕಂಟೈನರ್. ಎಂಥದ್ದು ತೆಗೆಸಿಕೊಡಿ. ನಾವು ವಾಕಿಂಗ್ ಅಲ್ಲ, ನಮ್ಮ ಮೇಲೆ ಕೂಡ ಇದರಲ್ಲಿ ಹೋಗ್ಬೋದಿತ್ತು. ಲಿಫ್ಟಲ್ಲಿ ಹೋಗಿ ವಾಕ್ ಮಾಡುವ. ಲಿಫ್ಟಲ್ಲಿ ಹೋಗಿ ವಾಕ್ ಮಾಡೋದು ಗೊತ್ತುಂಟಲ್ಲ, ನಮ್ಮದೆಲ್ಲ ವಾಕಿಂಗ್ ಸ್ಟೈಲ್. ಹೀಗೆ ಲಿಫ್ಟಲ್ಲೆಲ್ಲ ವಾಕ್ ಮಾಡೋದು ಗೊತ್ತಲಿಲ್ಲವಾ? ಗೊತ್ತಿದ್ದೇನೆ, ಅದು ಕೆಳಗೆ ಹೋಗ್ತಿತ್ತ, ನಾವು ಅದನ್ನು ಮೇಲೆ ಹೋಗಿ ತಿರುಗಿಸಿದ್ದು. ಎಲ್ಲ ಜ್ವರ ಎಲ್ಲ ಹೋಯ್ತು. ಜ್ವರ ಹೋಯ್ತಾ ಕೇಳಿದ್ದೆ, ಅದು ಚಿಕನ್ ಎಲ್ಲ ತಿಂದ್ಮೇಲೆ ನನ್ನ ಜ್ವರ ಹೋಗ್ತದೆ ಅಂತ. ಅವರಿಗೆ ಮದ್ದು ಕೊಡ್ಬೇಕಂತಿಲ್ಲ, ಚಿಕನ್ ಕೊಟ್ರೆ ಆಯ್ತು. ನಂಗೆ ಗೊತ್ತಾಯ್ತು ಈಗ ಜ್ವರದ ಮದ್ದು ಚಿಕನ್. ಒತ್ಲಿಕ್ಕಿಲ್ವ, ಎಷ್ಟು ಕಾಲಿದೆ ಮೊಬೈಲ್ ಒತ್ತಿಕೊಂಡು. ನಾನು ಲಾಗ್ ಮಾಡೋದು, ನೀವು ಪುರ್ಸುತ್ತಲ್ಲಿದ್ದೀರಲ್ಲ. ಫಸ್ಟ್ ಫ್ಲೋರ್ ಹೋಗುವ. ಗಣಿಯೇಟ ಎಂತ ಮಾಡ್ತಿದ್ದೀರಾ? ಗಣಿಯೇಟ ವಿತ್ ಚಾಟ್ ಜಿಪಿಟಿ. ನೋ ರೆಸ್ಪಾನ್ಸ್. ಎಂತ ಮಾಡ್ತಿದ್ದೀರಾ? ನಾನೀಗ ಒಂದು ಇನ್ಫಾರ್ಮೇಶನ್ ನೋಡ್ತಾ ಇದ್ದೆ. ಎಷ್ಟು ಉಂಟು ನೋಡಿ ಇಲ್ಲಿ, ಎಂತ ಬೇಕದು. ನಾವು ಫ್ರೀ ಪ್ರಮೋಷನ್ ಮಾಡ್ತಿದ್ದೀವಿ ಡಿಮಾರ್ಟಿಗೆ. ಏ ಬಾಬಾ, ಸ್ಟ್ರೈಟ್ನರ್ ಎಲ್ಲ ಉಂಟು, ನನಗೆ ತೆಗೆಸಿಕೊಳ್ಳಿ. ಹಾಯ್ ಹಾಯ್. ಈಗ ಡಿಮಾರ್ಟ್ಗೆಲ್ಲ ಹೋಗಿ ಬಂದಾಯ್ತು. ಎಂತ ಸುಮ್ಮನೆ ವಾಕಿಂಗ್ ಅಲ್ಲ, ಇಷ್ಟು ಶಾಪಿಂಗ್ ಮಾಡಿ ಬಂದಿದ್ದೇವೆ ಆಯ್ತಾ. 2,500. ಸೊ ಏನಂದ್ರೆ, we bought something for us. See, ಯಾಕೆ ಅಂತ ಗೆಸ್ ಮಾಡಿ ಮಾಡುವ. ಗೆಸ್ ಮಾಡಿ. ಯಾಕೆ ಅಂತ ಗೆಸ್ ಮಾಡಿ. ನನಗೆ ಶೀತ ಆಗಿದೆ, ಸೊ ಪ್ಲೀಸ್ ಇಗ್ನೋರ್ ದ್ಯಾಟ್. ರಾಣಿ ಹೇರ್ ಬ್ಯಾಂಡ್. ಅದು ನನಗೆ ಮಾತ್ರ ಅಲ್ಲ, ಈಗ ಗಣೇಟನಿಗೆ ಸಹ ಕೂದಲು ಬಂದಿದ್ದು ಜಾಸ್ತಿ. ಅವ್ರು ಸಹ ನನ್ನ ರಬ್ಬರನ್ನೆಲ್ಲ ಈಗ ಇದು ಮಾಡ್ತಾರೆ, ಕದೀತಾರೆ. ವಾಟರ್ ಮೆಲನ್ ಸೀಡ್ಸ್, ಗ್ಲಾಸ್ ಮೇಲೆ ಪಾಂಪ್ಕಿನ್ ಸೀಡ್ಸ್, ಇಲ್ಲಿ ಬಿಸಾಡುದು ಎಲ್ಲದಿಲ್ಲ. ಇದು ಅಲೋವೆರಾ ಜೆಲ್. ಅದು ಸಹ ಅವರಿಗೆ ನೋಡ್ಲಿಕ್ಕೆ ಅಷ್ಟು ಪಾಪ ಥರ ಕಾಣ್ತಾರಲ್ಲ, ನನಗಿಂತ ಜಾಸ್ತಿ ಪ್ರಾಡಕ್ಟ್ ಅವರೇ ಯೂಸ್ ಮಾಡೋದು ಆಯ್ತಾ. ಸನ್ಫ್ಲವರ್ ಸೀಡ್ಸ್, ಅದು ನಮ್ಮಿಬ್ಬರಿಗೆ. ರೋಸ್ಮೇರಿ ವಾಟರ್, ಇದು ನನ್ನ ವೈಫ್ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಅಂತ ಫಸ್ಟ್ ಫ್ಲೋರ್ಗೆ ಹೋದ್ಲು. ಅವಾಗ ನೋಡಿದ್ಲು, ಚಂದ ಉಂಟಲ್ಲ ಶರ್ಟ್, ತೆಗೀರಿದ್ದು. ನನ್ನ ಗಂಡನಿಗೆ ಚಂದ ಕಾಣ್ತದಲ್ಲ ಈ ಕಲರ್ ನೋಡಿ. 499 rupees, ನೈಸ್ ಬೈ. ಹೌದು, ಆಗ್ಬೋದಲ್ಲ.
ನಾವು ಸ್ಟುಡಿಯೋ ಅಲ್ಲಿ ಇಲ್ಲಿಗೆ ಹೋದ್ರೆ ತುಂಬಾ ಕಾಸ್ಟ್ಲಿ ಇರ್ತದೆ. ದಿಸ್ ಆಲ್ಸೋ ಓಕೆ 499. ಡೈಲಿ ಅವರಿಗೆ ಆಫೀಸ್ ಹಾಕ್ಲಿಕ್ಕೆ ಆಗ್ಬೋದು, ಇಲ್ಲದ್ರೆ ಮನುಷ್ಯನಿಗೆ ಬ್ರ್ಯಾಂಡೆಡ್ ಆಗ್ಬೇಕು. ಇದು ಎಂತದ ಈಗ ಓಕೆ ಆಯ್ತು ತಗೊಳ್ಳುವ ಅಂತ ಹೇಳಿದ್ರು. ಇಲ್ಲಪ್ಪ, ನಾವು ಬ್ರ್ಯಾಂಡೆಡ್ ಏನು ಯೂಸ್ ಮಾಡೋದಿಲ್ಲ, ನಾವು ಹಾಕುದಿದೆ ಸಾಕು 500 ರೂಪಾಯಿದು. ಸಾಕು. ಈಗ ಅವ್ರಿಗೆ ಗೆಸ್ ಮಾಡೋದಲ್ಲಿ ಗೊತ್ತಾಗ್ತದೆ ಎಂತ ಅಂತ. ನೋಡಿ, ನಾಳೆಯಿಂದ ಓಟ್ಸ್ ತಿನ್ನುವ ಅಂತ ಇದ್ದೇವೆ, ಅದಕ್ಕೆ ಆ ಕಂಟೈನರ್ನ ತಗೊಳ್ಳೋದು ಆಯ್ತಾ. ಮೇಡಮ್ ನಾಳೆಯಿಂದ ಫುಲ್ ಡಯಟ್. ಮೇಡಮ್ ಅಲ್ಲ, ಇಬ್ರು ಕೂಡ. ನಾನು ಕಡೆ ಫಿಟ್ ಆಗಿದ್ದೇನೆ, ಸ್ಟಿಲ್ ಓಕೆ ಅಂತ ಅವಳಿಗೆ ಒಂದು ಸಪೋರ್ಟಿವ್ ಇರಲಿ ಅಂತ ಒಟ್ಟಿಗೆ ಮಾಡೋದು. ಈಚೆ ಬನ್ನಿ, ನೀವು ಫ್ರೇಮಿಂದ ಹೊರಗೆ ಹೋಗ್ತಿದ್ದೀರಾ. ಜಾಸ್ತಿ ಫ್ರೇಮಿಂದ ಬಂದಾಗ ನಾನು ಸ್ವಲ್ಪ ಫಿಟ್ ಕಮ್ಮಿ ಆಗ್ತೇನೆ. ನೋಡಿ ಯಾರು ಚಂದ ಕಾಣೋದು? ನಾನೇ. ಸೊ ಯಾ, ನೀವು ಸಹ ಹೀಗೆ ವಾಕಿಂಗ್ ಅಂತ ಹೋಗಿ ಹಸ್ಬೆಂಡ್ ಜೇಬ್ಗೆ ಕತ್ರೆ ಇಟ್ಟಿದ್ದೀರಾ? ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಎಂತೆಲ್ಲ ಆಯ್ತಾ, ಡಿಮಾರ್ಟಿಗೆಲ್ಲ ಖಾಲಿ ಹೋಗ್ಬಾರ್ದು, ಹೋದ್ರೆ ಸಹ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹೋಗ್ಬೇಕಿಲ್ಲ. ಅದು ನಾನು ಹೋದ್ರೆ ಸಹ ಅಷ್ಟೇ, ಒಂದು ಪ್ರಾಡಕ್ಟ್ ತೆಗೆದ್ರೆ ಇನ್ನೊಂದು ಪ್ರಾಡಕ್ಟ್ ತೆಗಿಲಿಕ್ಕೆ ಆಗ್ತದೆ ಅಲ್ಲಿ, ಯಾಕಂದ್ರೆ ಎಲ್ಲ ವಿಸಿಬಲ್ ಇರ್ತದಲ್ಲ. ಸೊ ನಾವು ಅದೆಲ್ಲ ಹೊಟ್ಟೆಲ್ಲ ತುಂಬಿಸಿ ಹೋದದ್ದು, ಸೊ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಖಾಲಿ ಹೊಟ್ಟೆಲ್ಲ ಹೋಗ್ಬೇಕು, ಅವಾಗ ಏನೇನು ಬೇಕಾದ್ ಮಾತ್ರ ತಗೊಂಡು ಬರ್ತೀರ, ಹೌದು. ತಿಂದು ಹೋದ್ರೆ ಮತ್ತೆ ನನ್ನ ಹೆಂಡತಿಗೆ ಏನಂದರೆ, ನೋಡುವ ಖಾಲಿ ನೋಡೋದಲ್ಲ, ತೆಗಿಲಿಕ್ಕಿಲ್ಲ ಅಂತ. ನಾನು ಹೇಳೋದು, ಅದು ಯಾಕೆ ನೋಡಬೇಕು, ನನ್ನ ಸಿಸ್ಟಮ್ ಹೇಗಿದ್ರೆ ಬೇಕಿದ್ರೆ ಮಾತ್ರ ನೋಡಬೇಕು, ಇಲ್ಲದ್ರೆ ಸೀದಾ ಹೋಗ್ಬೇಕು. ಇದು ಇಡೀ ಡಿಮಾರ್ಟನ್ನು ಸ್ಕ್ಯಾನ್ ಮಾಡೋದು ಫಸ್ಟಿಂದ ಲಾಸ್ಟ್ವರೆಗೆ. ಬೆಲ್ಲ ನಾನು ಇದು ಮುದ್ದೆ ಮಾಡ್ತಾ ಇದ್ದೇನೆ. 2.5 ಅಲ್ಲವ, ಜಾಸ್ತಿ ಆಗಿದೆ. 2827. ಸೊ ಇನ್ನೊಮ್ಮೆ ಡಿಮಾರ್ಟಿಗೆ ಹೋಗುವ, ಸಿಗುವ. ಇನ್ನು ನೆಕ್ಸ್ಟ್ ಯಾವಾಗ ವಾಕಿಂಗ್ ಹೋಗುವ? ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೇನೆ, ಇನ್ನು ಹೊರಗಡೆ ಹೋಗ್ಲಿಕ್ಕೆ. ಅಯ್ಯೋ ದೇವ, ನೆಕ್ಸ್ಟ್ ವೀಕ್ ಆಯ್ತು. ಆದರೆ ನಾನೀಗ ಫುಲ್ ಬ್ಯುಸಿ ಅಂತ. ನಾನು ಸಹ ಬಿಸಿ ಎಂತ ಬ್ಯುಸಿ ಅಂತ ಇಲ್ಲ, ಬೆಳಿಗ್ಗೆ ಹೋಗ್ತಲೇ ಸಂಜೆ ಇಲ್ಲಿ ಇರ್ತಾಳೆ. ಎಲ್ಲಿ? ನಾನು ಇದು ಸಹ ತಗೊಂಡಿದ್ದೀನಿ, ಸ್ಟಿಕ್ಕರ್ಸ್. ಇದು ಬೇರೆ ಶಾಪಲ್ಲಿ, ಇದು ಡೈಲಿ ಹಾಕ್ಲಿಕ್ಕೆ. ಸೈಜ್ ದೊಡ್ಡದುಂಟು. ಸ್ವಲ್ಪ ದೊಡ್ಡದು. ಅದು ನಾಮ ಸ್ವಲ್ಪ ದೊಡ್ಡದಲ್ಲ, ಈ ಥರ ಇದು ಇರಲಿಲ್ಲ. ಹೊಸತ್ತು ನಾಮ, ಹೊಸದು ಟ್ರೈ ಮಾಡುವ ಅಂತ. ಹೀಗೆ ನನ್ನ ಹೆಂಡತಿ ನನಗೆ ನಾಮ ಹಾಕ್ತಾಳೆ. ನಾಮ ನೋಡಿ ಗಾಯ್ಸ್, ಎಷ್ಟು ನಾಮ ಉಂಟು ಇಲ್ಲಿ ಸಹ. ಕೂದಲು ಹೋಗಿ ಎಂತದಿಲ್ಲ, ಖಾಲಿ ಆಗಿದೆ ದೊಡ್ಡ ನಾಮ. ನನಗೆ ತುಂಬ ಟಯರ್ಡ್ ಆಗಿದೆ ಗೈಸ್. ಸೊ ಟಾಟಾ, ಬೈ ಬೈ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡಿ. ಸೊ ಡೈಲಿ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಮಗೆ ಡೈಲಿ ವಿಡಿಯೋಸ್ ಹಾಕೋಣ, ಏನಾದರೂ ಒಂದು ಕಂಟೆಂಟ್ ಮಾಡೋಣ ಅಂತ ನಮಗೆ ಒಂದು ಎಂತ ಬರ್ತದೆ, ಹುಮ್ಮಸ್ ಬರ್ತದೆ. ಓಕೆ, ಮನಸ್ಸು ಬರ್ತದೆ. ಸೊ ನನಗೆ ಒಂದು ಸಪೋರ್ಟ್ ಮಾಡಿ. ಓಕೆ, ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್. ನಾನು ಕ್ಲೋಸ್ ಮಾಡೋದು, ನೀವು ಕ್ಲೋಸ್ ಮಾಡ್ತೀರಾ?